ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಏನಿಲ್ಲ ಗೈಸ್, ಇವತ್ತು ಬೆಳಿಗ್ಗೆನೇ ಎದ್ವಿ. 6 o'clock ಎದ್ದು 10 o'clock ಮನೆ ಬಿಟ್ಟಿದ್ದೀವಿ. ಬೇಗ ಹೊರಡೋಣ ಅಂತ ಅಂದ್ಕೊಂಡು ಅಲಾರಾಮ್ ಇಟ್ಕೊಂಡು ಮಲಗಿದ್ವಿ, ಆಫ್ ಆಯಿತು. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಸ್ವಲ್ಪ ಲಾಸ್ಟಲ್ಲಿ ಹೇಳ್ತೀನಿ, ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಇಷ್ಟು ದಿನ ಲಾಗ್ಸ್ ಏನು ಮಾಡಿಲ್ಲ ಅಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಸೊ ಅದಕ್ಕೆ ನಾನು ಮಾಡಿಲ್ಲ. ನನಗೆ ಜ್ವರ ಕೂಡ ಬಂದಿತ್ತು. ಏನು ಜ್ವರ ಬಂದಿತ್ತು ಅಂದರೆ ಟೈಫಾಯ್ಡ್ ಜ್ವರ ಬಂದಿತ್ತು. ಅದರಿಂದ ನಾನು 1 week ರೆಸ್ಟಲ್ಲಿದ್ದೆ, ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ. ಜ್ವರ ಜಾಸ್ತಿ ಆಗಿರೋದ್ರಿಂದ ನಾನು ಇಲ್ಲಿಂದ ಶಿವಮೊಗ್ಗ ಹೊರಟಿದ್ದೆ. ಶಿವಮೊಗ್ಗದಲ್ಲಿ ತೋರಿಸ್ಕೊಂಡು ಅದಾದ್ಮೇಲೆ ಮನೆಗೆ ಬಂದೆ. ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ, ಸಮ್ ರೀಸನಿಗೆ ಆಗಲಿಲ್ಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವಾಗ ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ ಇಲ್ಲ, ಇವಾಗ ನಾವು ಮಂತ್ರಾಲಯಕ್ಕೆ ತುಂಬ ದಿನದಿಂದ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತೀವಿ. ಸೊ ಆಗಲಿಲ್ಲ, ಇವಾಗ ಹೋಗ್ತಾ ಇದ್ದೀವಿ. ಮಂತ್ರಾಲಯ ಇನ್ನೇನು 50 minutes ತೋರಿಸ್ತಾ ಇದೆ. 50 minutes ಅಂದರೆ 1 hour ಅಂದ್ಕೊಳ್ಳಿ. 1 hour ರೀಚ್ ಆಗ್ತೀವಿ. ಇವಾಗ ಅಲ್ಲಿ ರೀಚ್ ಆದಮೇಲೆ ಅಲ್ಲಿ ಶೋ ಮಾಡ್ತೀನಿ, ದೇವಸ್ಥಾನ ಎಲ್ಲ ನಿಮಗೆಲ್ಲರಿಗೂ ತೋರಿಸ್ತೀನಿ ಹೇಗಿದೆ ಅಂತ. ಏನಿಲ್ಲ ನೋಡಿ, ನಮ್ಮಪ್ಪನೂ ಮಂತ್ರಾಲಯ ನೋಡಿದ್ದೀನಿ, ನಾನು ನಮ್ಮಪ್ಪನೂ ಕರ್ಕೊಂಡು ಹೋಗ್ತಿದ್ದೀನಿ. ನಮ್ಮಮ್ಮಂಗೆ ತೋರಿಸ್ತೀನಲ್ಲ ಭದ್ರಕಾಳಿ, ಇವತ್ತೆಲ್ಲ ನಾಳೆ ತೋರಿಸ್ತೀನಿ. ಇವ್ರ ಲವರ್ ಭಾಗ್ಯಮ್ಮ, ನಮ್ಮಪ್ಪನ ಲವರ್. ಆ್ಯಕ್ಚುಲಿ ನಮ್ಮಪ್ಪ ಲವ್ ಮ್ಯಾರೇಜು. ಅಪ್ಪ ಲವ್ ಮ್ಯಾರೇಜ್ ಆಗ್ತಾರೆ, ಕರ್ನಾಟಕ ತಿಂತವನೇ ಹೋಗ್ತಾನೆ ಗೊತ್ತಿಲ್ಲ. ನೋಡಿ, ನಮ್ಮಪ್ಪ ಮಂತ್ರಾಲಯ ನೋಡಿದ್ದಿಲ್ಲ ಅನ್ಕೋತೀನಿ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ಗೊತ್ತಾ, ನಮ್ಮಪ್ಪ ಡೈಲಿ ವೀಕಪ್ಪಲ್ಲಿ ಬೆಳಿಗ್ಗೆ ಫುಲ್ಲು ಟಾಣಿಕ್ ತಗೊತಾರೆ. ಆ್ಯಕ್ಚುಲಿ ಇವತ್ತು ಟಾಣಿಕ್ ನಾವು ಕೊಡಿಸಿಲ್ಲ, ಅವ್ರಿಗೆ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ನೋಡೋಣ ಮುಂದೆ ಟಾಣಿಕ್ ಸಿಕ್ಕಂತ ಇಲ್ಲ ಗೊತ್ತಿಲ್ಲ. ಮುಂದೆ ದೇವಸ್ಥಾನದ ಟಾಣಿಕ್ ಸಿಗಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ, ನೋಡೋಣ. ಸರಿ, ಈ ಕಡೆ ವ್ಯೂಸ್ ಎಲ್ಲ ನಿಮಗೆ ತೋರಿಸ್ತೀನಿ, ನೋಡಿ ಹೇಗಿದೆ ಅಂತ. ಆಂಧ್ರಕ್ಕೆ ಸಂಬಂಧಪಟ್ಟಿದೆ ಈ ಊರು. ಸೊ ನೋಡಿ, ನೀವು ಔಟ್ಸೈಡಲ್ಲಿ ಹೇಗಿದೆ ಇದು ಗದ್ದೆ. ಆ್ಯಕ್ಚುಲಿ ಇಲ್ಲಿ ಮಳೆ ಬರಲ್ಲ ಅನ್ಕೋತೀನಿ, ಯಾರ ಮನೇಲೂ ಬೋರ್ ಇಲ್ಲ. ಈ ಕಡೆ ಕೆಲವೊಂದು ಕಡೆ ಮಾತ್ರ ಬೋರ್ ಇದೆ. ನೋಡಿ, ಒಂದು ಕಲರ್ ಮಣ್ಣೆಲ್ಲ ಇದೆ ಈ ಸೈಡು, ನೀವೇ ನೋಡ್ತಿರ್ಬೋದು ಹೇಗೆ ಕಾಣ್ತಿದೆ ಅಂತ. ನೋಡಿ ಮುಂದೆ ಎಲ್ಲ ಇದೆ, ಈ ಕಡೆ ಬೋರ್ ಇದೆ. ಇವ್ರು ಯಾರೋ ಶ್ರೀಮಂತರು ಇರ್ಬೋದು ಅನ್ಕೋತೀನಿ, ಮೇ ಬಿ. ಇನ್ನೊಂದು ವಿಚಾರ ಏನು ಗೊತ್ತಾ ಗಾಡಿ, ರೀಸೆಂಟಾಗಿ ಟಿ ವಿಲೆಲ್ಲ ಬಂತು ಗೊತ್ತಾ, ವಜ್ರ ಸಿಕ್ತಿದೆ ಅಂತ. ಸೊ ಈ ಊರ್ ಸೈಡೆ ನಾವು ಅಲ್ಲೆಲ್ಲ ನೋಡೋದಿಲ್ಲ, ಅಲ್ಲಿ ತೋರಿಸ್ಬೇಕಿತ್ತು, ನಿಮಗೆ ತೋರಿಸಿಲ್ಲ. ಎಷ್ಟು ಜನ ವಜ್ರ ಆಡಿಸ್ತೀವಿ. ಆ್ಯಕ್ಚುಲಿ ಅವ್ರಿಗೆ ಸಿಕ್ಕಿಲ್ಲ, ಮಾರ್ನಿಂಗಿಂದ ಅವರೆಲ್ಲ ಬಾರಿಸ್ತಾ ಇದ್ರು. ತುಂಬ ಕಡೆ ವಜ್ರದ್ದು ಅದೇನೋ ಮಳೆ ಅಂತಾರಲ್ಲ, ಏನು ಹಣ ಮಳೆ, ಏನು ಮಳೆ ಹಣ ಬಿದ್ದಿದ್ದು, ಮುತ್ತು ಮಳೆ ಅಂತೆ. ಆ್ಯಕ್ಚುಲಿ ನಮ್ಗೆ ಗೊತ್ತಿಲ್ಲ, ಮುತ್ತಿನ ಮಳೆ ಅಂತ. ಆ್ಯಕ್ಚುಲಿ ವರ್ಷಕ್ಕೊಂದ್ಸಲಿ ಅಂತ ಬೀಳೋದು. ಬನ್ನಿ ಎಲ್ಲ ನಾವು ಮುತ್ತರ್ಸಕ್ಕೆ ಹೋಗೋಣ, ಬರ್ತೀರಾ? ಬೆಳಿಗ್ಗೆ 2 ಇಡ್ಲಿ ತಿಂದು ಇಷ್ಟೊತ್ತಾದರೂ ಹೊಟ್ಟೆ ಸಿದ್ದಾಗಿದೆ. ಏನು ಮಾಡೋದು, ನಮ್ಮ ಅಪ್ಪ ನೋಡ್ರೆ 5ರಿಂದ 6 ಸಲ 6 ತಗೊಂಡು ಅಡುಗೆ ತಿಂದ್ಬಿಟ್ರು. ಮತ್ತೇನು ಗಾಯ್ಸ್ ಸಮಾಚಾರ ಹೇಳಿ. ಏನಾದರೂ ಕೇಳಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ಕೇಳಿ. ನನ್ನ ಲೈಫ್ ಸ್ಟೈಲ್ ಬಗ್ಗೆ ಕೇಳಬೇಕು ಅಂದರೆ ಹೇಳ್ತೀನಿ. ನಾನು ಏನು ಮಾಡ್ತಿದ್ದೀನಿ, ನಾನು ಎಲ್ಲಿಂದ ಬಂದೆ, ನಾನು ಎಲ್ಲಿರೋದು, ಯಾರ್ಯಾರು ಇರೋದು, ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಕೇಳಿ ಹೇಳ್ತೀನಿ. ಲವ್ ಸ್ಟೋರಿ ಬಗ್ಗೆ ಅಲ್ಲ, ಲೈಫ್ ಸ್ಟೈಲ್ ಬಗ್ಗೆ ಕೇಳಿ ಅಂತ ಹೇಳಿದ್ದು. ಇವ್ರು ನಮ್ಮ ಬ್ರದರ್ ಲೋಕಿ ಅಂತ. ಇನ್ನೊಬ್ಬ ಅವ್ರಿಗೆ ತೋರಿಸಲ್ಲ, ಸೊ ಅದಕ್ಕೆ ಅವ್ರನ್ನ ತೋರಿಸ್ತಿಲ್ಲ. ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಫೈರ್ ಸೊ ಏನು ಹೇಳಿ ಗೊತ್ತಿಲ್ಲ. ಸೊ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಮಂತ್ರಾಲಯ, ನೀವು ಯಾರಾದರೂ ಹೋಗ್ಬೇಕಂದ್ರೆ ಮಂತ್ರಾಲಯಕ್ಕೆ ಹೋಗಿ. ಸೊ ಹೋಗ್ಬೇಕು ಅಂತ ಎಲ್ಲ ಅಂದ್ಕೊಂಡಿರ್ತಾರೆ, ಯಾರಿಗೂ ಹೋಗೋಕ್ಕಾಗಲ್ಲ. ನಾನು ಹೋಗ್ಬೇಕು ಅಂದ್ಕೊಂಡ್ರೆ ನೈಟ್ ಪೂರ್ತಿ ಜಗಳ ಬೇರೆ ಆಯಿತು ನಮ್ಮ ಮನೇಲಿ. ಅದರಲ್ಲೂ ನಾವು ಕಷ್ಟಪಟ್ಕೊಂಡು ಹೋಗ್ತಾ ಇದ್ದೀವಿ.
ನಾನಿವಾಗ 3ನೇ ಸಲ ಹೋಗ್ತಿರೋದು. ಫಸ್ಟ್ ಟೈಮ್ ನನ್ನ ಫ್ರೆಂಡ್ ಮಧು ಅಂತ ಇದ್ದಾರೆ, ಅವ್ರ ಜೊತೆ ಹೋಗಿದ್ದು. ಫಸ್ಟ್ ಅವರೇ ಕರ್ಕೊಂಡು ಹೋಗಿದ್ದು ಮಂತ್ರಾಲಯ. ನೆಕ್ಸ್ಟು ಓಂ ಶಕ್ತಿ ಮಾಲೆ ಹಾಕಿದ್ದೆ, ಆವಾಗ ಒಂದು ಟೈಮ್ ಹೋಗಿದ್ದೆ. ಸೊ ಆವಾಗಿಂದ ನಾನು ಬರ್ತಾಳೆ. ಇವಾಗೂ ನನಗೆ ನಂಬಿಕೆ ಇದೆ. ಸೊ ನಾನು ಅಂದ್ಕೊಂಡಿರೋ ಕೆಲವೊಂದು ಕೆಲಸಗಳೆಲ್ಲ ಆಗಿದೆ. ನೀವು ಗುರುವಾರ ಏನು ನಾನ್ ವೆಜ್ ಏನು ತಿನ್ನಬೇಡಿ, ಒಳ್ಳೇದಾಗುತ್ತೆ. ನಂಬಿ ಒಂದು ಟೈಮ್, ನೀವು ನಂಬಿ ಒಂದ್ಸಲಿ ಮಂತ್ರಾಲಯ ಬನ್ನಿ. ಓಕೆನಾ ಗೈಸ್, ಬಾಯ್. ನಾನು ಮಂತ್ರಾಲಯ ಹೋದ್ಮೇಲೆ ಮುಂದೆ ಲಾಗ್ಸ್ನ ಕಂಟಿನ್ಯೂ